ಅಂಧರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು. ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಂಪೂರ್ಣ ರಾಮಾಯಣ ಭಾಗ 102. ರಾಮ ರಾಜ್ಯದಲ್ಲಿ ಶ್ವಾನಕ್ಕೂ ನ್ಯಾಯ. ಶ್ರೀರಾಮನು ದಿನಾಲು ಸಿಂಹಾಸನದ ಮೇಲೆ ಕುಳಿತಾಗ ಲಕ್ಷ್ಮಣನು ಬಂದ ಪ್ರಜೆಗಳ ಕುಂದುಕೊರತೆಯನ್ನು ಆಲಿಸುವ ಸಲುವಾಗಿ ಹೊರಗಡೆ ನಿಂತು ಕಾಯುತ್ತಿದ್ದನು. ಆದರೆ ಯಾರೊಬ್ಬರೂ ಬರುತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡುತ್ತಿದ್ದನು. ಒಂದು ದಿನ ರಾಮ ಸಿಂಹಾಸನದಲ್ಲಿ ಕುಳಿತು ಲಕ್ಷ್ಮಣನಿಗೆ ಹೇಳುತ್ತಾನೆ, ಲಕ್ಷ್ಮಣ, ಹೊರಗಡೆ ನೋಡು, ಯಾರಾದರೂ ಕುಂದುಕೊರತೆಯನ್ನು ಕೇಳಿಕೊಂಡು ಬಂದಿರಬಹುದು ನೋಡು ಎನ್ನುತ್ತಾನೆ. ಲಕ್ಷ್ಮಣ, ಅಣ್ಣ, ನೀನು ರಾಜ್ಯಭಾರ ಮಾಡುವಾಗ ಪ್ರಜೆಗಳಿಗೆ ಯಾವ ಕುಂದುಕೊರತೆ ಬರಲು ಸಾಧ್ಯ? ಪ್ರಜೆಗಳು ಎಲ್ಲರೂ ಬಹಳ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ. ಆಗ ರಾಮನು, ಅದೇನೇ ಇದ್ದರೂ ಕೂಡ ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು ಎನ್ನುತ್ತಾನೆ. ಅಷ್ಟರಲ್ಲಿ ಹೊರಗಡೆಯಿಂದ ಒಂದು ಕೂಗು ಕೇಳಿ ಬರುತ್ತದೆ. ರಾಮಚಂದ್ರ, ನನಗೆ ನ್ಯಾಯ ಬೇಕು, ನಾನು ನ್ಯಾಯ ಬಯಸಿ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿತು. ಲಕ್ಷ್ಮಣನಿಗೆ ಬಹಳ ಆಶ್ಚರ್ಯವಾಯಿತು. ಹೊರಗಡೆ ಬಂದು ನೋಡುತ್ತಾನೆ, ಒಂದು ನಾಯಿ ನಿಂತಿತ್ತು. ಲಕ್ಷ್ಮಣನು ಆ ನಾಯಿಯನ್ನು ಕುರಿತು, ಓ ಭಾಗ್ಯವಂತ ನಾಯಿಯೇ, ನಿನಗಾದ ಸಂಕಷ್ಟವೇನು, ನಿನಗಾದ ದುಗುಡ ಏನು ಎಂದು ಕೇಳುತ್ತಾನೆ. ಆಗ ನಾಯಿಯು, ನನಗೆ ನಿನ್ನೊಂದಿಗೆ ಮಾತನಾಡಲು ಏನೂ ಇಲ್ಲ, ನಾನು ರಾಮನೊಂದಿಗೆ ಮಾತನಾಡಬೇಕು, ನ್ಯಾಯ ಕೇಳಬೇಕು, ಆದರೆ ನಾನು ರಾಮನ ಆಜ್ಞೆ ಇಲ್ಲದೆ ಒಳಗೆ ಬರುವುದಿಲ್ಲ ಎಂದಿತು. ಲಕ್ಷ್ಮಣನು ಹಾಗೆ ಹೋಗಿ ನಡೆದ ಸಂಗತಿಯನ್ನು ರಾಮನಿಗೆ ತಿಳಿಸಿದನು. ರಾಮನು ಆ ನಾಯಿಯನ್ನು ಒಳಗೆ ಕರೆದುಕೊಂಡು ಬರುವಂತೆ ತಿಳಿಸುತ್ತಾನೆ. ನಾಯಿ ಆಸ್ಥಾನದ ಒಳಗೆ ಬಂದು ರಾಮನಿಗೆ ನಮಸ್ಕರಿಸಿ ರಾಮನನ್ನು ಹೊಗಳುತ್ತದೆ. ಹಾಗೆ ಯಾವುದರಿಂದ ಜಗತ್ತು ರಕ್ಷಿಸಲ್ಪಡುತ್ತದೋ ಅದನ್ನೇ ಧರ್ಮ ಎಂದು ಕರೆಯುತ್ತಾರೆ ಎಂದು ಧರ್ಮದ ಬಗ್ಗೆ ಮಾತನಾಡುತ್ತದೆ. ಆಗ ರಾಮನು, ಓ ನಾಯಿಯೇ, ನನ್ನಿಂದ ಆಗಬೇಕಾದ ಕಾರ್ಯ ಏನು ತಿಳಿಸು ಎಂದು ಹೇಳುತ್ತಾನೆ. ಆಗ ಆ ನಾಯಿಯು, ನಾನು ಒಂದು ದೇವಸ್ಥಾನದ ಆವರಣದಲ್ಲಿ ಸುಮ್ಮನೆ ಮಲಗಿದ್ದೆ. ಆಗ ಒಬ್ಬ ಸರ್ವಾರ್ಥ ಸಿದ್ಧಿ ಎಂಬ ಬ್ರಾಹ್ಮಣ ಭಿಕ್ಷುವು ನಾನೇನೂ ತಪ್ಪು ಮಾಡದೆ ನನಗೆ ಕೋಲಿನಿಂದ ಹೊಡೆದಿದ್ದಾನೆ. ನನಗೆ ಬಹಳ ನೋವಾಗಿದೆ, ಅದಕ್ಕಾಗಿ ನನಗೆ ನ್ಯಾಯ ಬೇಕು ಎಂದು ತಿಳಿಸುತ್ತದೆ. ನಾಯಿಯ ಮಾತನ್ನು ಕೇಳಿದ ಶ್ರೀರಾಮಚಂದ್ರ ಆ ಸರ್ವಾರ್ಥ ಸಿದ್ಧಿಯನ್ನು ಅಲ್ಲಿಗೆ ಕರೆಸುತ್ತಾನೆ. ನಂತರ ಸರ್ವಾರ್ಥ ಸಿದ್ಧಿಯನ್ನು, ಈ ನಾಯಿಗೆ ಹೊಡೆಯಲು ಕಾರಣವೇನು? ಕೋಪ ಎನ್ನುವುದು ಬಹಳ ಕೆಟ್ಟದ್ದು, ಕೋಪ ಮಾಡಬಾರದು. ಕೋಪದಿಂದ ಮನುಷ್ಯ ಪ್ರಾಣ ಕಳೆದುಕೊಳ್ಳುತ್ತಾನೆ, ಕೋಪದಿಂದ ಮಿತ್ರರನ್ನು ಕಳೆದುಕೊಳ್ಳುತ್ತಾನೆ, ಕೋಪದಿಂದ ಮಿತ್ರರೇ ಶತ್ರುಗಳಾಗುತ್ತಾರೆ. ಕೋಪವು ತೀಕ್ಷ್ಣ ಬಾಣದಂತೆ, ಯಾರು ಕೋಪವನ್ನು ಬಿಡುತ್ತಾರೋ ಅವರನ್ನು ಜಗತ್ತು ಪೂಜಿಸುತ್ತದೆ ಎಂದು ತಿಳಿಸುತ್ತಾನೆ. ಆಗ ಆ ಬ್ರಾಹ್ಮಣನು, ನನ್ನಿಂದ ತಪ್ಪಾಗಿದೆ, ಹಸಿವೆಯ ದಾಹ ತಡೆಯಲಾಗದೆ ಕೋಪದಿಂದ ಆ ನಾಯಿಗೆ ಹೊಡೆದಿದ್ದೇನೆ, ನನ್ನದು ಅಪರಾಧವಾಗಿದೆ, ಹಾಗಾಗಿ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ನಾನು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ. ಆಗ ರಾಮನು, ಓ ನಾಯಿಯೇ, ನಮ್ಮ ಕಾನೂನಿನಲ್ಲಿ ಒಂದು ನಾಯಿಗೆ ಹೊಡೆದರೆ ಇಂತಹ ಶಿಕ್ಷೆ ಎಂದು ನಮೂದಿಸಿಲ್ಲ, ಹಾಗಾಗಿ ಈ ಬ್ರಾಹ್ಮಣನಿಗೆ ಯಾವ ಶಿಕ್ಷೆ ನೀಡಬೇಕು ನೀನೇ ತಿಳಿಸು ಎಂದು ಹೇಳುತ್ತಾನೆ. ಆಗ ಆ ನಾಯಿಯು, ಬ್ರಾಹ್ಮಣರಿಗೆ ಹೊಡೆಯಬಾರದು, ಪಾಪ ಬರುತ್ತದೆ, ಹಾಗಾಗಿ ಈತನನ್ನು ಕಾಲಂಜರಾಗಿರಿ ಎಂಬಲ್ಲಿ ಒಂದು ದೇವಸ್ಥಾನ ಇದೆ, ಅದಕ್ಕೆ ಇವನನ್ನು ಧರ್ಮಾಧಿಕಾರಿಯನ್ನಾಗಿ ಮಾಡಿ ಎಂದಿತು. ರಾಮನು ತಕ್ಷಣವೇ ಅವನನ್ನು ಧರ್ಮಾಧಿಕಾರಿ ಎಂದು ಘೋಷಿಸಿ ತಕ್ಷಣವೇ ಅವನನ್ನು ಅಲ್ಲಿಗೆ ಕಳುಹಿಸಿಕೊಟ್ಟನು. ಸಭೆಯಲ್ಲಿ ಇದ್ದ ಎಲ್ಲರಿಗೂ ಆಶ್ಚರ್ಯ. ಎಲ್ಲರೂ ರಾಮನಲ್ಲಿ ಕೇಳುತ್ತಾರೆ, ಇದು ಎಂತಹ ಶಿಕ್ಷೆ? ರಾಮನು ಆ ನಾಯಿಯಲ್ಲಿ ಕೇಳುತ್ತಾನೆ, ನಿನ್ನ ಮಾತಿನಂತೆ ಅವನನ್ನು ಧರ್ಮಾಧಿಕಾರಿಯನ್ನಾಗಿ ಮಾಡಿದ್ದೇನೆ, ಆದರೆ ಇದು ಎಂತಹ ಶಿಕ್ಷೆ ಎಂದು ಕೇಳುತ್ತಾನೆ. ಆಗ ಆ ನಾಯಿಯು, ನನ್ನ ಹಿಂದಿನ ಜನ್ಮದಲ್ಲಿ ಅದೇ ದೇವಸ್ಥಾನದಲ್ಲಿ ನಾನು ಧರ್ಮಾಧಿಕಾರಿಯಾಗಿದ್ದೆ, ನ್ಯಾಯಯುತವಾಗಿ ದೇವರಿಗೆ, ಬ್ರಾಹ್ಮಣರಿಗೆ, ಕೆಲಸದವರಿಗೆ ಕೊಡುವುದನ್ನು ಕೊಟ್ಟು ಚೆನ್ನಾಗಿ ಅಧಿಕಾರ ಮಾಡಿದರು. ನನಗೆ ಈ ನಾಯಿಯ ಜನ್ಮ ಬಂದಿದೆ, ಇವನು ಇರಲಿ, ಅದು ಎಷ್ಟು ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಬರುತ್ತಾನೋ ಬರಲಿ ಎಂದಿತು. ಯಾರು ದೇವರಿಗೆ, ಬ್ರಾಹ್ಮಣರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಯಾರು ಕಳ್ಳತನ ಮಾಡುತ್ತಾನೋ ಅವನು ಕುಟುಂಬ ಸಮೇತ ನರಕಕ್ಕೆ ಹೋಗುತ್ತಾನೆ. ಅದರಲ್ಲೂ ಯಾರು ಬ್ರಾಹ್ಮಣರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಕಳ್ಳತನ ಮಾಡುತ್ತಾನೋ ಅವನು ಅತಿ ಶೀಘ್ರದಲ್ಲಿ ನರಕಕ್ಕೆ ಹೋಗುತ್ತಾನೆ ಎಂದು ಹೇಳಿ ನಾಯಿ ಅಲ್ಲಿಂದ ಹೋಯಿತು. ಮುಂದುವರಿಯುತ್ತದೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಓಂ ನಮೋ ಭಗವತೆ ವಾಸುದೇವಾಯ. ಜೈ ಶ್ರೀರಾಮ್. ಶ್ರೀ ಕೃಷ್ಣಾರ್ಪಣಮಸ್ತು. ಸಂಪೂರ್ಣ ರಾಮಾಯಣ. ಸರ್ವೇ ಜನಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.